ಇನ್ನು ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರ ಕೊಲೆಯಾಗಿದೆ. ಇವರು ಮಾಗಡಿ ಶಾಸಕರ ಆಪ್ತ 37 ವರ್ಷದ ಲೋಕನಾಥ್ ಸಿಂಗ್ ಅಂತ ಇವರನ್ನು ಕೊಲೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರ ಕೊಲೆಯಾಗಿದೆ. ಮಾಗಡಿ ಶಾಸಕರ ಆಪ್ತ 37 ವರ್ಷದ ಲೋಕನಾಥ್ ಸಿಂಗ್ ಅವರ ಹತ್ಯೆಯಾಗಿದೆ. ಬಿಜಿಎಸ್ ಲೇಔಟ್ನ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಇವರನ್ನ ಕೊಲ್ಲಲಾಗಿದೆ. ಕುತ್ತಿಗೆ ಭಾಗಕ್ಕೆ ಚಾಕುವಿನಿಂದ ಇರಿದು ಲೋಕನಾಥ್ ಅವರ ಕೊಲೆಯಾಗಿದೆ. ಲೋಕನಾಥ್ ಸಿಂಗ್ ಅವರ ಮದುವೆ ಇದೇ ತಿಂಗಳು ನಿಶ್ಚಯವಾಗಿತ್ತು. ಮದುವೆಯ ಸಂಭ್ರಮದಲ್ಲಿದ್ದ ಲೋಕನಾಥ್ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇವರ ಗನ್ಮ್ಯಾನ್ ಪರಾರಿಯಾಗಿದ್ದು ಪೊಲೀಸರು ತಲಾಶ್ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಸೋಲದೇವನಹಳ್ಳಿಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮಾಗಡಿ ಶಾಸಕರ ಆಪ್ತರು ಅಂತಕ್ಕಂಥದ್ದು ಗೊತ್ತಾಗಿದೆ. ಗೊತ್ತಿಲ್ಲ, ಹಳೆಯ ವೈಷಮ್ಯ ಇರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿ ಅಂತಂದರೆ ಹಣಕಾಸು ವ್ಯವಹಾರದಲ್ಲಿರ್ಬೋದು, ಯಾವುದೋ ವಿಚಾರದಲ್ಲಿ ಒಟ್ಟಿನಲ್ಲಿ ಕೊಲೆಯಾಗಿದೆ. ಸೋಲದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಡೆದಿರುವಂಥದ್ದು. ಈಗಾಗಲೇ ಸೋಲದೇವನಹಳ್ಳಿ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿ ಈಗಾಗಲೇ ಯಾರು ಮಾಡಿರ್ತಕ್ಕಂಥದ್ದು ಏನು ಎತ್ತ ಅನ್ನೋದನ್ನು ತನಿಖೆಯನ್ನು ಕೈಗೊಂಡಿದ್ದಾರೆ. ಯಾರು ಅಂತಕ್ಕಂಥದ್ದು ಗೊತ್ತಾದ ನಂತರ ಕಾರಣ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ಮುಂದೂಡಿಕೆಯಾಗಿದೆ. ಟಾಕ್ಸಿಕ್ ರಿಲೀಸ್ ಡೇಟ್ 1 ವರ್ಷಕ್ಕೆ ಪೋಸ್ಟ್ಪೋನ್ ಆಗಿದೆ. 2026 ಮಾರ್ಚ್ 19ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ಸ್ವತಃ ಯಶ್ ಟಾಕ್ಸಿಕ್ ಬಿಡುಗಡೆಯ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಈ ಮೊದಲು ಫಸ್ಟ್ ಲುಕ್ನಲ್ಲೇ ಇದೇ ಏಪ್ರಿಲ್ 10ಕ್ಕೆ ರಿಲೀಸ್ ಡೇಟ್ ಘೋಷಣೆಯಾಗಿತ್ತು. ಇದೀಗ ಟಾಕ್ಸಿಕ್ ನೋಡೋದಕ್ಕೆ ಇನ್ನೂ 1 ವರ್ಷ ಕಾಯಲೇಬೇಕು. ಏಕಕಾಲದಲ್ಲಿ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಸಿನಿಮಾ ತಯಾರಾಗ್ತಾ ಇದ್ದು ಯಶ್ ಹಾಗೂ KVN ಫಿಲ್ಮ್ಸ್ನವರು ಈ ಸಿನಿಮಾಗೆ ಬಂಡವಾಳವನ್ನು ಹೂಡಿದ್ದಾರೆ.